ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರ ಹಾರದವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಶ್ರೀ ಮಹಾವಿಷ್ಣವೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಿಷ್ಣು ಪುರಾಣದ ಮೊದಲನೆಯ ಅಂಶದ 2ನೆಯ ಅಧ್ಯಾಯವಾದ ಪರಾಶರರ ವಿಷ್ಣು ಸ್ತೋತ್ರ, ಪರಬ್ರಹ್ಮತತ್ವದ ವಿವರಣೆ, ಪ್ರಪಂಚದ ಸೃಷ್ಟಿಕ್ರಮ, ವಿಷ್ಣುವೇ ತ್ರಿಮೂರ್ತಿ ಸ್ವರೂಪನೆಂದು ಪ್ರಪಂಚ ಸ್ವರೂಪನೆಂದು ವಿವರಣೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪರಾಶರರು ಹೇಳುತ್ತಾರೆ, ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಪುರಾಣದ ಮುಖ್ಯಾಭಿಪ್ರಾಯವನ್ನು ಒಂದು ಶ್ಲೋಕದಲ್ಲಿ ಹೇಳಿ ಜಗತ್ತಿಗೆ ಉಪಾದಾನ ಕಾರಣವು ಪರಮಾತ್ಮನೆಂದು ಹೇಳಿದುದರಿಂದ ಬಂದ ವಿಕಾರಿತ್ವಾದಿ ದೋಷಗಳ ನಿವಾರಣೆಗಾಗಿ ಈ ಅಧ್ಯಾಯದ ಆದಿಯಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ವರ್ಣಿಸುವೆನು. ಲೋಕದಲ್ಲಿ ಮಣ್ಣು, ಚಿನ್ನ ಮುಂತಾದ ಉಪಾದಾನ ಕಾರಣಗಳು ಘಟ, ಕಟಕ ಮುಂತಾದ ವಸ್ತು ಪರಿಣಾಮದಿಂದ ಅನೇಕ ರೂಪವಾಗುವವು. ಪರಮಾತ್ಮನಾದರೂ ಸದಾ ಏಕರೂಪವಾಗಿರುವುದರಿಂದ ವಿಕಾರವಾಗತಕ್ಕವನಲ್ಲ. ಆದುದರಿಂದಲೇ ಅವನು ಶುದ್ಧನು ಮತ್ತು ನಿತ್ಯನಾದವನು. ತನ್ನ ಈಶ್ವರತ್ವದಿಂದ ಸರ್ವವನ್ನೂ ಜಯಿಸಿ ತನ್ನಧೀನ ಮಾಡಿಕೊಂಡಿರತಕ್ಕವನು. ಆ ಪರಮಾತ್ಮನು ಬ್ರಹ್ಮ, ವಿಷ್ಣು, ರುದ್ರ ಸ್ವರೂಪನಾಗಿ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಮಾಡುವನು. ಹೀಗೆ ಸಂಸಾರ ಪ್ರವರ್ತಕನಾಗಿ ಭಕ್ತರನ್ನು ರಕ್ಷಿಸುತ್ತಾ ಸಂಸಾರ ನಿವರ್ತಕನಾಗಿ ಅವರಿಗೆ ಮೋಕ್ಷವನ್ನುಂಟು ಮಾಡುವನು. ಅಂತಹ ವಾಸುದೇವನಿಗೆ ನಮಸ್ಕಾರ ಮಾಡುವೆನು. ಅವ್ಯಕ್ತನಾದುದರಿಂದ ಸೂಕ್ಷ್ಮನು, ಏಕರೂಪನೂ ಆಗಿರುವ ವ್ಯಕ್ತನಾದುದರಿಂದ ಸ್ಥೂಲನು, ಅನೇಕ ರೂಪನೂ ಆಗಿರುವ ಹೀಗೆ ಸರ್ವಾತ್ಮ ಸ್ವರೂಪನಾಗಿ ಉಪಾಸನೆ ಮಾಡತಕ್ಕವರಿಗೆ ಮುಕ್ತಿಯನ್ನು ಕೊಡುವ ವಿಷ್ಣುವಿಗೆ ನಮಸ್ಕಾರ ಮಾಡುವೆನು. ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣ ಸ್ವರೂಪನು, ಜಗದ್ರೂಪನಾಗಿ ಕಾರ್ಯಸ್ವರೂಪನೂ ಆಗಿರುವ ಸರ್ವವ್ಯಾಪಿಯಾಗಿ ಕಾರ್ಯ ಕಾರಣಗಳಿಗಿಂತ ಉತ್ಕೃಷ್ಟನಾಗಿ, ಅಂದರೆ ಕಾರ್ಯ ಕಾರಣ ಸಂಗರಹಿತನಾಗಿ ಆತ್ಮಸ್ವರೂಪನಾಗಿರುವ ವಿಷ್ಣುವಿಗೆ ನಮಸ್ಕಾರ ಮಾಡುವೆನು. ಪ್ರಪಂಚಕ್ಕೆ ಆಶ್ರಯನಾದ
ಅತ್ಯಂತ ಸೂಕ್ಷ್ಮನಾದ ಸಮಸ್ತ ಪ್ರಾಣಿಗಳಲ್ಲಿಯೂ ನಿಯಾಮಕನಾಗಿದ್ದರೂ ನಾಶರಹಿತನಾದ ಜ್ಞಾನ ಸ್ವರೂಪನಾಗಿ ಅತ್ಯಂತ ಪರಿಶುದ್ಧನೂ ಪರಮಾರ್ಥ ಸ್ವರೂಪನೂ ಆಗಿರುವ ದೃಶ್ಯವಸ್ತು ಸ್ವರೂಪನಾಗಿಯೂ ಭ್ರಾಂತಿ ಜ್ಞಾನದಿಂದ ಜೀವ ಸ್ವರೂಪನಾಗಿಯೂ ಇರುವ ಕಾಲರೂಪದಿಂದ ಸರ್ವವ್ಯಾಪಿಯಾಗಿ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಚಲನೆ ಇಲ್ಲದವನಾಗಿಯೂ ನಾಶವಿಲ್ಲದವನಾಗಿಯೂ ಇರುವ ಜಗತ್ತಿಗೆ ಸ್ವಾಮಿಯಾದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಹಿಂದೆ ದಕ್ಷಾದಿ ಮುನಿಶ್ರೇಷ್ಠರು ಪ್ರಶ್ನೆ ಮಾಡಿದುದಕ್ಕೆ ಕಮಲದಲ್ಲಿ ಹುಟ್ಟಿದ ಪಿತಾಮಹನಾದ ಬ್ರಹ್ಮನು ಏನು ಉತ್ತರವನ್ನು ಹೇಳಿದನೋ ಅದನ್ನೇ ನಿನಗೆ ಹೇಳುವೆನು. ಈ ವಿಷ್ಣು ತತ್ವವನ್ನು ಆ ದಕ್ಷಾದಿಗಳು ನರ್ಮದಾ ನದಿಯ ತೀರದಲ್ಲಿ ಪುರುಕುತ್ಸನೆಂಬ ರಾಜನಿಗೆ ಹೇಳಿದರು. ಅವನು ಸಾರಸ್ವತನಿಗೆ ಹೇಳಿದನು. ಸಾರಸ್ವತನು ನನಗೆ ಹೇಳಿದನು. ಇಂದ್ರಿಯೇಭ್ಯಃ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಇತ್ಯಾದಿ ವೇದ ವಚನದಂತೆ ಇಂದ್ರಿಯಾದಿಗಳಿಗಿಂತ ಪುರಾತನನೂ ಶ್ರೇಷ್ಠನೂ ಯ ಆತ್ಮ ನಿತಿಷ್ಠನ್ ಎಂಬ ಶ್ರುತಿಯಂತೆ ಜೀವಾತ್ಮನ ಅಂತರ್ಯಾಮಿಯೂ ರೂಪ ವರ್ಣ ಮುಂತಾದ ವಿಶೇಷಣಗಳು ಇಲ್ಲದವನು ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಎಂಬ 6 ಬಗೆಯ ಭಾವವಿಕಾರಗಳಿಲ್ಲದ ನಿತ್ಯವಾಗಿರುವ ಅಸನ್ನೇ ವಸಭವತಿ ಅಸದ್ಬ್ರಹ್ಮೇತಿ ವೇದಚೇತ್ ಅಸ್ತಿಬ್ರಹ್ಮೇತಿ ಚೇದ್ವೇದ ಸಂತಮೇ ನಂತತೋ ವಿದುರಿತಿ ಅಸ್ತಿತ್ಯೇವೋ ಫಲಬ್ಧವ್ಯಃ ಎಂಬ ವೇದ ವಚನಾನುಸಾರವಾಗಿ ಸರ್ವದ ಅಸ್ತಿತ್ವವನ್ನು ಒಪ್ಪಿಕೊಳ್ಳಬೇಕು. ಇದು ಭಾವವಿಕಾರವೆಲ್ಲ ಹುಟ್ಟಿದ ಮೇಲೆ ಅಸ್ತಿತ್ವವೇ ಭಾವವಿಕಾರವು. ಎಲ್ಲೆಡೆಯಲ್ಲಿಯೂ ಸಮಸ್ತ ಜೀವರುಗಳಲ್ಲಿಯೂ ವಾಸ ಮಾಡುವುದರಿಂದ ವಿದ್ವಾಂಸರಿಂದ ವಾಸುದೇವನೆಂಬ ಹೆಸರನ್ನು ಪಡೆದಿರುವ ಶ್ರೇಷ್ಠನೂ ನಿತ್ಯನೂ ಉತ್ಪತ್ತಿ ನಾಶರಹಿತವಾದುದು ಸದಾ ಏಕರೂಪವಾದುದು ಅವಿದ್ಯಾ ತತ್ಕಾರ್ಯಗಳಿಲ್ಲದುದರಿಂದ ನಿರ್ಮಲವಾದುದೂ ಆದ ವಸ್ತುವೇ ಪರಬ್ರಹ್ಮ ವಸ್ತುವು. ಆ ಪರಬ್ರಹ್ಮ ವಸ್ತುವೇ ತನ್ನ ಮಾಯಾಶಕ್ತಿಯಿಂದ ಮಹತ್ತತ್ವಾದಿ ರೂಪದಿಂದ ವ್ಯಕ್ತವಾದುದಾಗಿಯೂ ಪ್ರಕೃತಿ ಸ್ವರೂಪದಿಂದ ಅವ್ಯಕ್ತವಾದುದಾಗಿಯೂ ಪುರುಷರೂಪವಾಗಿಯೂ ಕಾಲರೂಪವಾಗಿಯೂ 4 ರೂಪದಿಂದ ಈ ಸಮಸ್ತ ಪ್ರಪಂಚ ರೂಪವಾಗಿರುವುದು. ಸೈಕ್ಷತ ಸೋಕಾಮಯತ ಇತ್ಯಾದಿ ಶ್ರುತಿ ಪ್ರಮಾಣದಂತೆ ಈ ಕ್ಷಣದ ಕರ್ತೃವಾದ ಪುರುಷನೇ ಪರಬ್ರಹ್ಮನ ಮೊದಲನೆಯ ರೂಪವು. ಆಮೇಲೆ ಪುರುಷನ ಈ ಕ್ಷಣರೂಪ ಸಂಕಲ್ಪರೂಪದಿಂದ ಜಡವಾದ ಪ್ರಕೃತಿಯು ಮಹತ್ತತ್ವವು ಹುಟ್ಟಿದವು. ಆಮೇಲೆ ಚಲನೆಯನ್ನುಂಟು ಮಾಡುವ ಕಾಲವೆಂಬ ಮತ್ತೊಂದು ರೂಪ ಉಂಟಾಯಿತು. ಜ್ಞಾನಿಗಳಾದವರು ಪುರುಷ ಪ್ರಕೃತಿ ಮಹತ್ತತ್ವ ಕಾಲ ಎಂಬ ಈ 4 ರೂಪಗಳಿಗಿಂತ ಶ್ರೇಷ್ಠವೂ ಆನಂದ ಸ್ವರೂಪವೂ ನಿರ್ವಿಕಾರವೂ ಆದ ಯಾವ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವರೋ ಅದೇ ವಿಷ್ಣುವಿನ ಪರಮಪದವು. ಪ್ರಕೃತಿ ಪುರುಷ ಮಹತ್ತತ್ವ ಕಾಲ ಎಂಬ ಈ 4 ಭೇದಗಳು ಸೃಷ್ಟಿ ಸ್ಥಿತಿ ನಾಶಗಳಿಗೆ ಕಾರಣಗಳಾಗಿರುವವು. ಚತುರ್ಥ ಭಾಗ ಸಂಸೃಷ್ಟೌ ಚತುರ್ಥ ಸಂಸ್ಥಿತಸ್ಥಿತೌ ಪ್ರಳಯಂ ಚ ಕರೋತ್ಯಂತೆ ಚತುರ್ಭೇದೋ ಜನಾರ್ದನಃ ಎಂಬುದೇ ಪ್ರಮಾಣವಚನವು. ವಿಷ್ಣುವು ವ್ಯಕ್ತಾದಿ 4 ರೂಪದಿಂದ ಆಟವಾಡುತ್ತಿರುವ ಬಾಲಕನು ಕಲ್ಲು ಇಟ್ಟಿಗೆಗಳಿಂದ ದೇವಾಲಯವನ್ನು ಕಟ್ಟಿ ಸ್ವಲ್ಪ ಹೊತ್ತಿನಲ್ಲಿಯೇ ಅಳಿಸಿಬಿಡುವ ಚೇಷ್ಟೆಯಂತೆ ಯಾವ ಪ್ರಯೋಜನವೂ ಇಲ್ಲದೆ
ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು. ಋಷಿಶ್ರೇಷ್ಠರು ಅವ್ಯಕ್ತವನ್ನು ಪ್ರಧಾನವೆಂದು ಪ್ರಕೃತಿಯೆಂದು ಹೇಳುವರು. ಅದು ಸೂಕ್ಷ್ಮವಾದುದಾಗಿಯೂ ಏಕರೂಪವಾದುದಾಗಿಯೂ ಕಾರ್ಯ ಕಾರಣ ಶಕ್ತಿಯುಕ್ತವಾದುದಾಗಿಯೂ ಇರುವುದು. ಆ ಪ್ರಕೃತಿಯು ನಾಶವಾಗತಕ್ಕುದಲ್ಲ. ಮೂಲ ಕಾರಣವಾದುದರಿಂದ ಇದಕ್ಕೆ ಮತ್ತೊಂದು ಆಶ್ರಯವಿಲ್ಲ, ಅಳತೆಯಿಲ್ಲ, ನಾಶವಿಲ್ಲ. ಇದು ಶಬ್ದ ಸ್ಪರ್ಶಾದಿಗಳು ರೂಪಗಳೂ ಇಲ್ಲದೆ ನಿಶ್ಚಲವಾದುದಾಗಿರುವುದು. ಅದು ಗುಣತ್ರಯ ಸಾಮ್ಯ ರೂಪವಾದುದು. ಜಗತ್ತಿಗೆ ಕಾರಣವಾದುದು, ಉತ್ಪತ್ತಿ ಇಲ್ಲದುದು, ಸಕಲ ಕಾರ್ಯಗಳಿಗೂ ಲಯಸ್ಥಾನವಾದುದು. ಸೃಷ್ಟಿಗೆ ಪೂರ್ವದಲ್ಲಿಯೂ ಪ್ರಳಯವಾದ ಮೇಲೆಯೂ ಸಮಸ್ತ ಕಾರ್ಯಗಳು ಅದರಲ್ಲಿಯೇ ಐಕ್ಯವಾಗಿರುವವು. ವೇದವಾಕ್ಯಗಳ ಅರ್ಥವನ್ನು ತಿಳಿದು ಅದನ್ನು ಇತರರಿಗೆ ಹೇಳತಕ್ಕವರಾದ ಜ್ಞಾನಿಗಳು ಪ್ರಕೃತಿ ಸ್ವರೂಪವನ್ನು ತಿಳಿಸುವ ಮುಂದಿನ ಮಾತನ್ನು ಹೇಳಿರುವರು. ಹಿಂದಿನ ಪ್ರಳಯದಲ್ಲಿ ಹಗಲು ರಾತ್ರಿಯೂ ಇರಲಿಲ್ಲ, ಆಕಾಶವೂ ಭೂಮಿಯೂ ಇರಲಿಲ್ಲ, ಕತ್ತಲೆಯಾಗಲಿ ಬೆಳಕಾಗಲಿ ಇರಲಿಲ್ಲ. ಶಬ್ದಾದಿಗಳು ಇಲ್ಲದುದರಿಂದ ಶ್ರೋತ್ರಾದಿ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಮತ್ತಾವ ವಸ್ತುವಾಗಲಿ ಇರಲಿಲ್ಲ. ಪ್ರಕೃತಿ, ಪುರುಷ, ಪರಬ್ರಹ್ಮ ಈ ಮೂರು ಮಾತ್ರ ಇದ್ದವು. ನಿರುಪಾಧಿಕನಾದ ವಿಷ್ಣುವಿನ ಸ್ವರೂಪದ ದೆಸೆಯಿಂದ ಪ್ರಕೃತಿ ಪುರುಷರೆಂಬ ಎರಡು ರೂಪಗಳು ವ್ಯಕ್ತವಾದವು. ಇವೆರಡೂ ಪರಮಾತ್ಮನಾದ ವಿಷ್ಣುವಿನ ಸ್ವರೂಪಕ್ಕಿಂತ ವಿಲಕ್ಷಣವಾದವು. ಇವೆರಡೂ ಸೃಷ್ಟಿಕಾಲದಲ್ಲಿ ಕೂಡಿಯೂ ಪ್ರಳಯ ಕಾಲದಲ್ಲಿ ಬೇರೆ ಬೇರೆಯೂ ಇರುವವು. ಮೈತ್ರೇಯನೇ, ಇದು ಕಾಲವೆಂಬ ಹೆಸರಿನ ಒಂದು ರೂಪಾಂತರವಾಗಿರುವುದು. ಹಿಂದಿನ ಪ್ರಳಯದಲ್ಲಿ ವ್ಯಕ್ತವಾಗಿದ್ದ ಪ್ರಪಂಚವು ಪ್ರಕೃತಿಯಲ್ಲಿ ಲೀನವಾಯಿತು. ಆದುದರಿಂದ ಪ್ರಪಂಚವು ಪ್ರಕೃತಿಯಲ್ಲಿ ಲೀನವಾಗುವುದನ್ನು ಪ್ರಾಕೃತ ಪ್ರಳಯವೆನ್ನುವರು. ಇದು ಪ್ರಕೃತಿ ಪುರುಷರ ವಿಯೋಗವಿಲ್ಲದಿದ್ದರೆ ಉಂಟಾಗುವುದಿಲ್ಲವೆಂದು ಅಭಿಪ್ರಾಯವು. ಮೈತ್ರೇಯನೇ, ಮಹಾಮಹಿಮೆಯುಳ್ಳ ಕಾಲವೆಂಬುದು ಅನಾದಿಯಾದುದು. ಅದಕ್ಕೆ ಕೊನೆಯೂ ಇಲ್ಲ. ಆ ಕಾರಣದಿಂದ ಸೃಷ್ಟಿ ಸ್ಥಿತಿ ನಾಶಗಳು ಪ್ರವಾಹ ರೂಪವಾಗಿ ಬಿಡದೆ ನಡೆಯುತ್ತಿರುವವು. ಪ್ರಳಯ ಕಾಲದಲ್ಲಿ ಪ್ರಕೃತಿಯು ಗುಣ ಸಾಮ್ಯಾವಸ್ಥೆಯಲ್ಲಿದ್ದು ಪುರುಷನು ಬೇರೆಯಾಗಿರುತ್ತಿರಲು ವಿಷ್ಣು ಸ್ವರೂಪವಾದ ಕಾಲವು ಈ ಪ್ರಕೃತಿ ಪುರುಷರನ್ನು ಧರಿಸಿರುವುದು. ಆಗ ಸೂರ್ಯಾದಿ ಗತಿಯಿಂದ ಕೂಡಿದ ಸ್ಥೂಲ ರೂಪವಾದ ಕಾಲವಿಲ್ಲವೆಂದು ಅಭಿಪ್ರಾಯವು. ಇದರಿಂದ ಪ್ರಳಯ ಕಾಲದಲ್ಲಿ ಪುರುಷನು ಪ್ರಕೃತಿಯನ್ನಾಶ್ರಯಿಸಿ ಸೃಷ್ಟಿ ಮಾಡುವನೆಂದು ಪುರುಷನ ಸ್ವರೂಪವನ್ನು ಹೇಳಿದಂತಾಯಿತು. ಆಮೇಲೆ ಸೃಷ್ಟಿಕಾಲವು ಬರುತ್ತಲೂ ಸರ್ವಶ್ರೇಷ್ಠನು, ಜಗದ್ರೂಪನು, ಸರ್ವವ್ಯಾಪಿಯೂ ಸಮಸ್ತ ಜೀವರಿಗೂ ಆತ್ಮಶಕ್ತಿ ಸ್ವರೂಪನೂ ಆದ ಪರಮೇಶ್ವರನು ಪ್ರಳಯ ಕಾಲದಲ್ಲಿ ಬೇರೆ ಬೇರೆಯಾಗಿ ತನ್ನಲ್ಲಿಯೇ ಸುಮ್ಮನಿರುವ ತನ್ನ ಅಂಶವಾದ ಉಪಾದಾನ ನಿಮಿತ್ತ ಕಾರಣರಾದ ಪರಿಣಾಮವಾಗುವ ಮತ್ತು ಪರಿಣಾಮವಾಗದ ಸ್ವಭಾವದ ಪ್ರಕೃತಿ ಪುರುಷರನ್ನು ತನ್ನ ಕಾಲಶಕ್ತಿಯಿಂದ ಪ್ರೇರಿತವಾದ ಇಚ್ಛಾಶಕ್ತಿಯಿಂದ ಕೂಡಿಸಿ ಸೃಷ್ಟಿ ಕಾರ್ಯವನ್ನು ಮಾಡುವಂತೆ ಮಾಡಿದನು. ಹೀಗಾದರೂ ಪರಮೇಶ್ವರನು ಕ್ರಿಯಾಶ್ರಯನಾದ ಕರ್ತೃವಾಗುವುದಿಲ್ಲ. ಗಂಧವು ಸಮೀಪದಲ್ಲಿದ್ದ ಮಾತ್ರಕ್ಕೆ ಮನಸ್ಸಿಗೆ ಚಾಂಚಲ್ಯವನ್ನುಂಟು ಮಾಡುವಂತೆ ಪರಮೇಶ್ವರನ ಸಾನ್ನಿಧ್ಯ ಮಾತ್ರದಿಂದ ಪ್ರಕೃತಿ ಪುರುಷರಲ್ಲಿ ಚಲನೆಯುಂಟಾಗುವುದು. ಮೈತ್ರೇಯನೇ, ಪ್ರಕೃತಿ ಪುರುಷರು ಆ ಪುರುಷೋತ್ತಮನಾದ
ವಿಷ್ಣುವಿನ ಅಂಶವೇ ಆದುದರಿಂದ ಸಂಕೋಚವೆಂಬ ಗುಣ ಸಾಮ್ಯಾವಸ್ಥೆಯಿಂದಲೂ ವಿಕಾಸವೆಂಬ ಗುಣಗಳ ವಿಷಮಾವಸ್ಥೆಯಿಂದಲೂ ಆ ವಿಷ್ಣುವು ತಾನೇ ಪ್ರಕೃತಿ ಸ್ವರೂಪನಾಗಿಯೂ ಇರುವನು. ಸರ್ವೇಶ್ವರನಾದ ವಿಷ್ಣುವೇ ಮಹತ್ತತ್ವ ಮಹಾಭೂತಾದಿಗಳ ರೂಪದಿಂದಲೂ ಬ್ರಹ್ಮ ವಿಷ್ಣು ರುದ್ರಾದಿ ಜೀವಭೇದದಿಂದಲೂ ಸಮಷ್ಟಿ ವ್ಯಷ್ಟಿ ರೂಪವಾದ ದೇಹಗಳ ರೂಪದಿಂದಲೂ ಇರುವನು. ಮೈತ್ರೇಯ ಮುನಿಯೇ, ಸೃಷ್ಟಿಕಾಲದಲ್ಲಿ ಚಲನೆಯುಂಟಾದ ಮೇಲೆ ಕ್ಷೇತ್ರಜ್ಞನಾದ ಪುರುಷನಿಂದ ಕೂಡಿದ ಗುಣಗಳ ಸಾಮ್ಯಾವಸ್ಥೆಯ ಮಹತ್ತತ್ವವು ಹುಟ್ಟುವುದು. ಪ್ರಕೃತಿ ತತ್ವವು ಅಂದರೆ ಕಾರಣವು ಹುಟ್ಟಿದ ಮಹತ್ತತ್ವವನ್ನು ಅಂದರೆ ಕಾರ್ಯವನ್ನು ವ್ಯಾಪಿಸಿರುವುದು. ಹೇಗೆಂದರೆ ಮಣ್ಣು ಮುದ್ದೆಯಾಗುವುದೇ ಮುಂತಾದ ಸಣ್ಣ ಕಾರ್ಯದಿಂದ ಘಟಾದಿಗಳಿಗೆ ಉಪಾದಾನ ಕಾರಣವಾಗಿರುವುದು. ಮುದ್ದೆಯು ನಿಮಿತ್ತ ಕಾರಣ ಮಾತ್ರವಾದುದು. ಹಾಗೆಯೇ ಈಶ್ವರನೊಡನೆ ಕೂಡಿದ ಪ್ರಕೃತಿಯೇ ಮಹತ್ತತ್ವಾದಿ ಕಾರ್ಯಗಳಲ್ಲಿ ವ್ಯಾಪಿಸಿ ಕೊನೆಯ ಕಾರ್ಯಪರ್ಯಂತವಾಗಿ ಉಪಾದಾನ ಕಾರಣವಾಗುವುದು. ಮಹತ್ತತ್ವವು ಸಾತ್ವಿಕ ರಾಜಸ ತಾಮಸವೆಂದು 3 ಭೇದವಾಗಿರುವುದು. ಹೊಟ್ಟು ಬೀಜವನ್ನು ಆವರಿಸಿರುವಂತೆ ಮಹತ್ತತ್ವವನ್ನು ಪ್ರಕೃತಿಯು ಆವರಿಸಿರುವುದು. ಮಹತ್ತತ್ವದಿಂದ ವೈಕಾರಿಕ ತೈಜಸ ಭೂತಾದಿ ಎಂಬ ಸಾತ್ವಿಕ ರಾಜಸ ತಾಮಸಾಹಂಕಾರಗಳು ಹುಟ್ಟಿದವು. ತ್ರಿಗುಣದಿಂದ ಕೂಡಿದ ಈ ಅಹಂಕಾರ ತತ್ವವು ಪಂಚಭೂತಗಳ ಮತ್ತು ಇಂದ್ರಿಯಗಳ ಉತ್ಪತ್ತಿಗೆ ಕಾರಣವಾಗಿರುವುದು. ಪ್ರಕೃತಿಯು ಮಹತ್ತತ್ವವನ್ನು ಆವರಿಸಿದಂತೆ ಮಹತ್ತತ್ವವು ಅಹಂಕಾರ ತತ್ವವನ್ನು ಆವರಿಸಿರುವುದು. ಭೂತಾದಿಯಾದ ತಾಮಸಾಹಂಕಾರವು ವಿಕಾರವಾಗಿ ಶಬ್ದ ತನ್ಮಾತ್ರವನ್ನು ಹುಟ್ಟಿಸಿತು. ಶಬ್ದ ತನ್ಮಾತ್ರದಿಂದ ಆಕಾಶವು ಹುಟ್ಟಿತು. ಆಕಾಶವನ್ನು ಭೂತಾದಿಯಾದ ತಾಮಸಾಹಂಕಾರವು ವ್ಯಾಪಿಸಿತು. ಆಕಾಶವು ವಿಕಾರ ಹೊಂದಿ ಸ್ಪರ್ಶ ತನ್ಮಾತ್ರವನ್ನು ಹುಟ್ಟಿಸಿತು. ಆಮೇಲೆ ಸ್ಪರ್ಶಗುಣವುಳ್ಳ ವಾಯುತತ್ವವು ಹುಟ್ಟಿತು. ಆಕಾಶವು ವಾಯುತತ್ವವನ್ನು ಆವರಿಸಿತು. ಆಮೇಲೆ ವಾಯುತತ್ವವು ವಿಕಾರ ಹೊಂದಿ ರೂಪ ತನ್ಮಾತ್ರವನ್ನು ಹುಟ್ಟಿಸಿತು. ಅದರಿಂದ ರೂಪಗುಣವುಳ್ಳ ಅಗ್ನಿಯು ಹುಟ್ಟಿತು. ವಾಯುವು ಅಗ್ನಿಯನ್ನು ಆವರಿಸಿತು. ಅಗ್ನಿತತ್ವವು ವಿಕಾರವಾಗಿ ರಸತನ್ಮಾತ್ರವನ್ನು ಹುಟ್ಟಿಸಿತು. ಅದರಿಂದ ನೀರು ಹುಟ್ಟಿತು. ಅಗ್ನಿಯು ನೀರನ್ನು ಆವರಿಸಿತು. ನೀರು ವಿಕಾರವಾಗಿ ಗಂಧ ತನ್ಮಾತ್ರವನ್ನು ಹುಟ್ಟಿಸಿತು. ಅದರಿಂದ ಭೂಮಿ ತತ್ವವು ಹುಟ್ಟಿತು. ಆಕಾಶಾದಿಗಳಲ್ಲಿ ಶಬ್ದಾದಿಗಳು ಸೂಕ್ಷ್ಮ ರೂಪಗಳಾದುದರಿಂದ ಆ ಗುಣಗಳಿಗೆ ತನ್ಮಾತ್ರಗಳೆಂದು ಹೆಸರು ಬಂದಿರುವುದು. ಈ ಶಬ್ದಾದಿ ತನ್ಮಾತ್ರಗಳಿಗೆ ಸಾಂಖ್ಯರು ಅವಿಶೇಷವೆಂದು ಹೇಳುವರು. ಅವಿಶೇಷವೆಂದರೆ ಶಾಂತ ಘೋರ ಮೂಢ ಎಂಬ ಸತ್ವ ರಜ ಸ್ತಮೋ ಗುಣಗಳಿಂದ ಉಂಟಾದ ವಿಶೇಷವಿಲ್ಲದುದೆಂದು ಅರ್ಥವು. ಒಟ್ಟಿನಲ್ಲಿ ತಾಮಸಾಹಂಕಾರದಿಂದ ಈ ಪಂಚ ತನ್ಮಾತ್ರಗಳು ಪಂಚಭೂತಗಳು ಹುಟ್ಟಿದವು. ತೈಜಸವೆಂಬ ರಾಜಸಾಹಂಕಾರದಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ 10 ಇಂದ್ರಿಯಗಳು ಹುಟ್ಟಿದವು. ದಿಕ್ಕು ವಾಯು ಸೂರ್ಯ ವರುಣ ಅಶ್ವಿನಿ ದೇವತೆಗಳು ಅಗ್ನಿ ಇಂದ್ರ ಉಪೇಂದ್ರ ಮೃತ್ಯು ಬ್ರಹ್ಮ ಇವರೇ ಇಂದ್ರಿಯಾಧಿಷ್ಠಾನ ದೇವತೆಗಳು. 11ನೆಯ ಇಂದ್ರಿಯವಾದ ಮನಸ್ಸು ಸಾತ್ವಿಕಾಹಂಕಾರದಿಂದ ಹುಟ್ಟಿದುದು. ಇಲ್ಲಿ ಚಿತ್ತ ಅಹಂಕಾರ ಮನಸ್ಸು ಬುದ್ಧಿ ಎಂಬ 4 ವೃತ್ತಿಗಳು ಈ
ಅಂತಃಕರಣ ವೃತ್ತಿಗೆ ಅಧಿಷ್ಠಾನವಾದ ಕ್ಷೇತ್ರಜ್ಞ, ರುದ್ರ, ಚಂದ್ರ, ಬ್ರಹ್ಮರೆಂಬ ದೇವತೆಗಳು ವೈಕಾರಿಕರು ಎಂದರೆ ಸಾತ್ವಿಕಾಹಂಕಾರದಿಂದ ಹುಟ್ಟಿದವರೆಂದು ಅಭಿಪ್ರಾಯವು. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಗ್ರಹಿಸುವ ಜ್ಞಾನೇಂದ್ರಿಯಗಳು. ವಾಕ್ಕು, ಪಾದ, ಪಾಣಿ, ಪಾಯು, ಉಪಸ್ಥೆಗಳು, ಮಾತು, ನಡಿಗೆ, ಕೆಲಸ ವಿಸರ್ಜನೆಗಳನ್ನು ಮಾಡುವ ಕರ್ಮೇಂದ್ರಿಯಗಳು. ಕ್ರಮವಾಗಿ ಆಕಾಶಾದಿ ಪಂಚಭೂತಗಳಲ್ಲಿ ತನ್ನ ಗುಣಗಳ ಜತೆಗೆ ತನಗೆ ಕಾರಣವಾದ ಹಿಂದಿನ ಭೂತದ ಗುಣಗಳು ಸೇರಿರುವವು. ಹೇಗೆಂದರೆ ಆಕಾಶಕ್ಕೆ ಕಾರಣಗುಣವಿಲ್ಲದುದರಿಂದ ಶಬ್ದಗುಣ ಒಂದೇ ಇರುವುದು. ವಾಯುವಿಗೆ ಶಬ್ದ ಸ್ಪರ್ಶ ಗುಣಗಳು, ತೇಜಸ್ಸಿಗೆ ಶಬ್ದ ಸ್ಪರ್ಶ ರೂಪಗಳೆಂಬ 3 ಗುಣಗಳು, ನೀರಿಗೆ ಶಬ್ದ ಸ್ಪರ್ಶ ರೂಪ ರಸವೆಂಬ 4 ಗುಣಗಳು, ಭೂಮಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ 5 ಗುಣಗಳೂ ಇರುವವು. ಆದುದರಿಂದ ಈ ಗುಣ ವಿಶೇಷಗಳು ಶಾಂತ, ಘೋರ, ಮೂಢ ಎಂದರೆ ಸುಖ, ದುಃಖ, ಮೋಹಗಳನ್ನು ಉಂಟು ಮಾಡತಕ್ಕವುಗಳಾಗಿರುವವು. ಭೂಮಿ, ನೀರು ಎರಡೂ ಶಾಂತ ಗುಣವುಳ್ಳವು. ಅಗ್ನಿ, ವಾಯುಗಳು ಘೋರ ಗುಣವುಳ್ಳವುಗಳು. ಆಕಾಶವು ಮೂಢಗುಣವುಳ್ಳದ್ದು. ಇವೇ ಪಂಚಭೂತಗಳ ಗುಣವಿಶೇಷಗಳು. ಇದರಿಂದ ಪಂಚಭೂತಗಳಿಗೆ ವಿಶೇಷಗಳೆಂದು ಮತ್ತೊಂದು ಹೆಸರು ಇರುವುದು. ಬೇರೆ ಬೇರೆ ಶಕ್ತಿಯುಳ್ಳ ಈ ಪಂಚಭೂತಗಳು ಕೂಡದೆ ಬೇರೆ ಬೇರೆಯಾಗಿದ್ದು ಜೀವರಿಗೆ ಸುಖ ದುಃಖಾನುಭವಕ್ಕೆ ಕಾರಣವಾದ ಶರೀರವನ್ನು ಸೃಷ್ಟಿ ಮಾಡಲು ಶಕ್ತವಾಗಲಿಲ್ಲ. ಆದುದರಿಂದ ಈ ಪಂಚಭೂತಗಳು ಒಟ್ಟಿಗೆ ಸೇರಿ ಒಂದು ಶರೀರವನ್ನು ಸೃಷ್ಟಿಸಬೇಕೆಂದು ಪರಮಾತ್ಮನ ಆಶ್ರಯದಿಂದಲೂ ಪ್ರಕೃತಿಯ ಅನುಗ್ರಹದಿಂದಲೂ ಮಹತ್ತತ್ವವೇ ಮೊದಲಾಗಿ ಪಂಚಭೂತಗಳೆಂಬ ವಿಶೇಷ ಪರ್ಯಂತವಾಗಿ ಕೂಡಿ ಬ್ರಹ್ಮಾಂಡವನ್ನು ಉತ್ಪತ್ತಿ ಮಾಡಿದವು. ನೀರಿನ ಗುಳ್ಳೆಗೆ ಸಮಾನವಾದ ಪಂಚಭೂತಗಳಿಂದ ಹುಟ್ಟಿದ ಬ್ರಹ್ಮಾಂಡವು ಕ್ರಮವಾಗಿ ಬೆಳೆದು ದೊಡ್ಡದಾಗಿ ನೀರಿನಲ್ಲಿದ್ದು ಪ್ರಕೃತಿ ಕಾರ್ಯರೂಪವಾದ ಹಿರಣ್ಯಗರ್ಭನೆಂಬ ವಿಷ್ಣುವಿಗೆ ಶ್ರೇಷ್ಠ ಸ್ಥಾನವಾಯಿತು. ಆ ಬ್ರಹ್ಮಾಂಡದಲ್ಲಿ ಪ್ರಕೃತಿಗಿಂತ ಶ್ರೇಷ್ಠನೂ ಅವ್ಯಕ್ತ ಸ್ವರೂಪನೂ ಆದ ವಿಷ್ಣುವು ಮಾಯೆಯಿಂದ ವ್ಯಕ್ತ ಸ್ವರೂಪನಾಗಿ ತಾನೇ ಬ್ರಹ್ಮರೂಪದಿಂದ ಇದ್ದನು. ಆ ಹಿರಣ್ಯಗರ್ಭನಿಗೆ ಮೇರು ಪರ್ವತವೇ ಉಲ್ಭವೆಂಬ ಗರ್ಭವನ್ನು ಸುತ್ತಿಕೊಂಡ ಮಾಂಸವಾಯಿತು. ಪರ್ವತಗಳು ಜರಾಯುವೆಂಬ ಗರ್ಭಕೋಶವಾಯಿತು. ಸಮುದ್ರಗಳೇ ಗರ್ಭೋದಕಗಳಾದವು. ಆ ಅಂಡದಲ್ಲಿ ಸೂರ್ಯಾದಿ ಜ್ಯೋತಿರ್ಲೋಕಗಳು, ಪರ್ವತಗಳು, ದ್ವೀಪಗಳು, ಸಮುದ್ರಗಳೂ ಇದ್ದವು. ದೇವತೆಗಳು, ಅಸುರರು, ಮನುಷ್ಯರೂ ಇದ್ದರು. ಬ್ರಹ್ಮಾಂಡವು ಕ್ರಮವಾಗಿ ನೀರು, ಬೆಂಕಿ, ಗಾಳಿ, ಆಕಾಶ, ಅಹಂಕಾರ, ಮಹತ್ತತ್ವ, ಪ್ರಕೃತಿ ಎಂಬ ಉತ್ತರೋತ್ತರವಾಗಿ 10ರಷ್ಟು ಪ್ರಮಾಣದ 7 ಆವರಣಗಳಿಂದ ತೆಂಗಿನಕಾಯಿಯ ಒಳಗಿರುವ ಬೀಜವು ಹೊರಗಿನ ದಳಗಳಿಂದ ಆವರಿಸಿದಂತೆ ಆವರಿಸಿದ್ದಿತು. ಅಂದರೆ 1,000,000 ಯೋಜನ ಪ್ರಮಾಣವಾದ ಅಂಡಕಟಾಹಾವರಣವೇ ಭೂಮಿಯ ಆವರಣವು. ಅದರ 10ರಷ್ಟು ನೀರಿನ ಆವರಣವು. ಅದರ 10ರಷ್ಟು ಅಗ್ನಿಯ ಆವರಣವು. ಹೀಗೆಯೇ ಭೂಮ್ಯಾದಿಯಾಗಿ 7 ಆವರಣಗಳು. 8ನೆಯದಾದ ಪ್ರಕೃತಿಯ ಆವರಣವು ಅಪರಿಮಿತವಾದುದು. ಸಮಸ್ತ ಪ್ರಪಂಚಾಧಿಪತಿಯಾದ ವಿಷ್ಣುವು ರಜೋಗುಣವನ್ನು ಆಶ್ರಯಿಸಿ ಬ್ರಹ್ಮನಾಗಿ ಆ ಬ್ರಹ್ಮಾಂಡದಲ್ಲಿ ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಮಾಡುತ್ತಿರುವನು.
ಅಳತೆಯಿಲ್ಲದ ಪರಾಕ್ರಮವುಳ್ಳ ಮಹಾಮಹಿಮನಾದ ವಿಷ್ಣುವು ಸತ್ವಗುಣವನ್ನಾಶ್ರಯಿಸಿ ಸೃಷ್ಟಿ ಮಾಡಿದ ಜಗತ್ತನ್ನು ಪ್ರಳಯ ಪರ್ಯಂತವಾಗಿ ಪ್ರತಿ ಯುಗದಲ್ಲಿಯೂ ಕಾಪಾಡುತ್ತಿರುವನು. ಪ್ರಳಯ ಕಾಲದಲ್ಲಿ ತಮೋಗುಣ ಪ್ರಧಾನನಾಗಿ ಭಯಂಕರವಾದ ರುದ್ರರೂಪನಾಗಿ ಸಮಸ್ತ ಭೂತಗಳನ್ನು ನುಂಗಿಬಿಡುವನು. ಪ್ರಳಯದಲ್ಲಿ ಸಮಸ್ತ ಭೂತಗಳನ್ನು ನುಂಗಿದ ಮೇಲೆ ಜಗತ್ತೆಲ್ಲವೂ ಒಂದೇ ಸಮುದ್ರವಾಗಿರಲು ಪರಮೇಶ್ವರನಾದ ವಿಷ್ಣುವು ಆದಿಶೇಷನ ಹಾಸಿಗೆಯ ಮೇಲೆ ಮಲಗಿರುವನು. ಪುನಃ ಎಚ್ಚರವಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡುವನು. ಮಹಾಮಹಿಮನಾದ ಜನಾರ್ದನನೊಬ್ಬನೇ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಕ್ಕಾಗಿ ಬ್ರಹ್ಮ ವಿಷ್ಣು ಶಿವರೆಂಬ ಹೆಸರನ್ನು ಪಡೆದಿರುವನು. ಸ್ವತಂತ್ರನಾದ ವಿಷ್ಣುವು ತಾನೇ ಪ್ರಪಂಚರೂಪನಾಗಿ ಸೃಷ್ಟಿಯನ್ನು ಮಾಡುವನು. ಸ್ವಸ್ವರೂಪವಾದ ಪ್ರಪಂಚವನ್ನು ತಾನೇ ಪಾಲಿಸುವನು. ಪ್ರಳಯ ಕಾಲದಲ್ಲಿ ಸ್ವಸ್ವರೂಪದಲ್ಲಿ ತಾನೇ ಲೀನನಾಗುವನು. ಇದರಿಂದ ಸೃಷ್ಟ್ಯಾದಿಗಳಿಗೆ ವಿಷಯವಾದ ಪ್ರಪಂಚವು ತಾತ್ವಿಕವಾದುದಲ್ಲವೆಂದು ಅಭಿಪ್ರಾಯವು. ಪೃಥ್ವಿ, ಆಪ್, ತೇಜಸ್ಸು, ವಾಯು, ಆಕಾಶ ಎಂಬ ಪಂಚಭೂತಗಳು, ದಶೇಂದ್ರಿಯಗಳು, ಮನಸ್ಸು ಕೂಡಿದ ಈ ಜಗತ್ತು ಪುರುಷ ಸ್ವರೂಪವಾದುದಾಗಿರುವುದು. ಆ ವಿಷ್ಣುವೇ ಪ್ರಪಂಚರೂಪನಾಗಿ ಸಮಸ್ತ ಜೀವರುಗಳನ್ನು ಕಾರ್ಯದಲ್ಲಿ ತೊಡಗಿಸಿರುವನು. ಋತ್ವಿಕ್ಕುಗಳು ಮಾಡುವ ಕೆಲಸಗಳು ಯಜಮಾನನಿಗೆ ಉಪಕಾರಕವಾಗಿರುವಂತೆ ಜೀವರುಗಳಲ್ಲಿರುವ ಸೃಷ್ಟ್ಯಾದಿ ಶಕ್ತಿಗಳು ಅವನ ಸೃಷ್ಟಿಗಳ ಕಾರ್ಯಕ್ಕೆ ಉಪಕಾರಕಗಳಾಗಿರುವವು ಎಂದರೆ ಪಿತೃ ಪುತ್ರಾದಿಗಳಲ್ಲಿರುವ ಸೃಷ್ಟಿ ಶಕ್ತಿಗಳು ಹರಿಯ ವಿಭೂತಿ ವಿಸ್ತಾರವೆಂದು ಭಾವವು. ಅತ್ಯಂತ ಶ್ರೇಷ್ಠನಾದ ವಿಷ್ಣುವು ವರವನ್ನು ಕೊಡುವವನಾಗಿಯೂ ವರವನ್ನು ಯಾಚಿಸುವವನಾಗಿಯೂ ಬ್ರಹ್ಮಾದಿ ತ್ರಿಮೂರ್ತಿ ಸ್ವರೂಪನಾಗಿಯೂ ಜಗದ್ರೂಪನಾಗಿಯೂ ಕರ್ತೃ ಕಾರಣ ಕಾರ್ಯರೂಪನಾಗಿಯೂ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು. ಇತಿ ಶ್ರೀ ವಿಷ್ಣುಪುರಾಣೆ ಪ್ರಥಮಾಂಶೆ ದ್ವಿತೀಯೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಿಷ್ಣು ಪುರಾಣದ ಮೊದಲನೆಯ ಅಂಶದ 3ನೆಯ ಅಧ್ಯಾಯವಾದ ಪರಮಾತ್ಮನೇ ಕಾಲಸ್ವರೂಪನಾಗಿ ಸೃಷ್ಟಿ ಕಾರ್ಯವನ್ನು ಮಾಡುವನು. ಕಾಲದ ಅಳತೆ, ದೇವಮಾನ, ಮನುಷ್ಯಮಾನ, ಚತುರ್ಯುಗ ಪ್ರಮಾಣ, ಮನ್ವಂತರ, ಪ್ರಳಯ ಇವುಗಳ ಸ್ವರೂಪಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.